ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಸ್ಯಾರಿ ಕಲೆಕ್ಷನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ರೆಗ್ಯುಲರಾಗಿ ನೀವು ಒಂದು 10 ವೆರೈಟೀಸ್ 30 ವೆರೈಟೀಸ್ ಸ್ಯಾರಿ ಮ್ಯಾಕ್ಸಿಮಮ್ ಅಂದರೆ ನೋಡಿರ್ತೀರಾ. ಎಲ್ಲಾದರೂ 300 ಸ್ಯಾರೀಸ್ ಅಟ್ ಎ ಟೈಮ್ ವೆರೈಟೀಸ್ ನೋಡಿದ್ದೀರಾ. ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಕಂಪ್ಲೀಟ್ಲಿ 300+ ವೆರೈಟೀಸ್ ಸ್ಯಾಂಪಲ್ ಪೀಸಸ್ ಎಲ್ಲ ಕೂಡ ಇವ್ರು ಬಂದು ಕಂಪ್ಲೀಟ್ಲಿ ಹೋಲ್ಸೇಲರ್ಸ್ ಆಗಿರ್ತಾರೆ ಫ್ರೆಂಡ್ಸ್. 100% ಹೋಲ್ಸೇಲರ್ ಆಗಿರ್ತಾರೆ. ಸೊ ನೀವು ಯಾರಾದರೂ ಸೆಟ್ ವೈಸ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ ಪರ್ಪಸ್ಗೆ ನೋಡ್ತಾ ಇದ್ದೀರಾ ಅಂದರೆ 100% ಟ್ರಸ್ಟ್ ಮಾಡಿ ಇವರ ಶಾಪ್ಗೆ ಹೋಗ್ಬೋದು. ಸಿಂಗಲ್ ಪೀಸ್ ಇಲ್ಲಿ ಅವೈಲೇಬಲ್ ಇಲ್ಲ ಫ್ರೆಂಡ್ಸ್. ನಿಮಗೆ ಸಿಂಗಲ್ ಪೀಸ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಮಿನಿಮಮ್ ಬಿಲ್ ಆಫ್ 5000 ರುಪೀಸ್, ಅದು ಕೂಡ ನೀವು ರೀಸೇಲ್ ಪರ್ಪಸ್ಗೆ ಆ್ಯಂಡ್ ಗಿಫ್ಟಿಂಗ್ ಪರ್ಪಸ್ಗೆ ಆದರೆ ಮಾತ್ರನೇ ಕೊಡ್ತಾರೆ. ಸೊ ಮಿನಿಮಮ್ 5000 ರುಪೀಸ್ ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಥರ ವೆರೈಟೀಸ್ ಫ್ರೆಂಡ್ಸ್, ಬೇಸಿಕ್ 180 ರುಪೀಸಿಂದ ಹಿಡಿದು ಅಪ್ ಟು 3500 ರುಪೀಸ್ವರೆಗೂ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸು ನಿಮಗೆ ಎಲ್ಲನೂ ಇಲ್ಲಿ ಸಿಗುತ್ತೆ. ಕಾಟನ್ಸು, ಲೆನಿನ್ಸು, ವಿಸ್ಕೋಸ್, ಜಾರ್ಜೆಟ್, ಶಿಫಾನ್, ಇವೇನೆಲ್ಲ ಸ್ಯಾರೀಸ್ ಇದೆ ಅಷ್ಟೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ಬರೀ ಸ್ಯಾಂಪಲ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸ್ಯಾಂಪಲ್ಸ್ ಮಾತ್ರ 300 ಪೀಸಸ್ ನಿಮಗೆ ತೋರಿಸ್ತಾರೆ. ಅದರಲ್ಲೆಲ್ಲ ವೆರೈಟೀಸು, ಕಲರ್ಸು, ಕಾಂಬಿನೇಷನ್ಸು ಎಲ್ಲನೂ ನಿಮಗೆ ಸಿಕ್ಕತ್ತೆ. ಸೊ ಇವತ್ತು ನಾವಿರೋ ಶಾಪ್ ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸ್ ಅಂತ ಅವೆನ್ಯೂ ರೋಡಲ್ಲಿ ಲೊಕೇಟ್ ಆಗಿದ್ದಾರೆ ಫ್ರೆಂಡ್ಸ್ ಇವರು. ಸೊ ಮೇನ್ ರೋಡಲ್ಲೇ ಬರುತ್ತೆ. ನಾನು ಟೆಂಪಲ್ ತೋರಿಸಿದ್ನಲ್ಲ ಪಕ್ಕದಲ್ಲಿ. ಸೊ ಅವೆನ್ಯೂ ರೋಡ್ ಮೇನ್ ರೋಡಲ್ಲಿ ಇರುವಂಥ ಸೋಮೇಶ್ವರ ಸ್ವಾಮಿ ಟೆಂಪಲ್ ಅಂತ ಹೇಳಿ ಫ್ರೆಂಡ್ಸ್, ತುಂಬಾ ಫೇಮಸ್ಸು. ಮೇನ್ ರೋಡಲ್ಲಿ ನಿಮಗೆ ಕಾಣಿಸುತ್ತೆ. ಕೆನರಾ ಬ್ಯಾಂಕ್, ಕರೂರ್ ವೈಶ್ಯ ಬ್ಯಾಂಕ್ ಬರುತ್ತಲ್ಲ ಅದ್ರ ಪಕ್ಕದಲ್ಲೇ. ಸೊ ಆ ಟೆಂಪಲ್ ಪಕ್ಕದಲ್ಲೇ ನಿಮಗೆ ದೀಪಿಕಾ ಸ್ಯಾರೀಸ್ ಅಂತ ಹೇಳಿ ದೊಡ್ಡದಾಗಿ ಬೋರ್ಡ್ ಕಾಣಿಸುತ್ತೆ. ಫಸ್ಟ್ ಫ್ಲೋರ್ಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಸೊ ಆಲ್ರೆಡಿ ನಾನು ಪ್ರೀವಿಯಸ್ಲಿ ಕೂಡ ಶೇರ್ ಮಾಡಿದ್ದೆ, ತುಂಬ ಜನ ಇಷ್ಟಪಟ್ಟರು. ಆ್ಯಂಡ್ ಪರ್ಸ್ನಲಿ ನನಗೆ ಯಾರಾದರೂ ಕೂಡ ಕೇಳಿದ್ರು ಕೂಡ, ಅಂದರೆ ನಿಮಗೆ ಕರೆಕ್ಟಾಗಿ ಹೋಲ್ಸೇಲ್ ಶಾಪ್ ಬೇಕು, ಮ್ಯಾನುಫ್ಯಾಕ್ಚರರ್ಸ್ ಬೇಕಂದರೆ ನಾನು ಇವ್ರನ್ನೇ ಫ್ರೆಂಡ್ಸ್ ರೆಕಮೆಂಡ್ ಮಾಡೋದು. ಅಂದರೆ ಬಿಸ್ನೆಸ್ ಪರ್ಪಸ್ಗೆ ತೊಗೊಂಡೋಗಿ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸಲ್ಲಿ ಇಲ್ಲಿ ಸ್ಯಾರೀಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಈವನ್ ನೀವೇನಾದರೂ ಫಂಕ್ಷನ್ ಇದೆ, ರಿಟರ್ನ್ ಗಿಫ್ಟ್ಗೋಸ್ಕರ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀರಾ, ಬಲ್ಕಾಗಿ ನೀವು ಪರ್ಚೇಸ್ ಮಾಡ್ತೀರಾ ಅಂದರೂ ಕೂಡ 100% ಇಲ್ಲಿ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಫ್ರಮ್ ಆಲ್ಮೋಸ್ಟ್ 180 ರುಪೀಸ್, ಇನ್ನೂ ಅದಕ್ಕಿಂತ ಕಮ್ಮಿ ರೇಂಜ್ ವೆರೈಟೀಸ್, ಬೇಸಿಕ್ ರೇಂಜ್ ವೆರೈಟೀಸಿಂದ ಪ್ರೀಮಿಯಂ ರೇಂಜ್ ಸ್ಯಾರೀಸ್ ಅಪ್ ಟು ಮ್ಯಾಕ್ಸಿಮಮ್ ಇರೋ ಥರ ಪ್ರೈಸ್ ರೇಂಜ್ ಬಂದು 3.5 ಇರುತ್ತೆ. ಸೊ ಬುಟಿಕ್ ಸ್ಟೈಲ್ ಕಲೆಕ್ಷನ್ ಆಗಿರ್ಬೋದು. ಸೊ ನಿಮ್ದು ಏನಾದರೂ ಸ್ವಲ್ಪ ವಿಲೇಜ್ ಸೈಡ್ ಏನಾದರೂ ಕಲೆಕ್ಷನ್ಸ್ ಬೇಕು, ನಿಮ್ಗೆ ಆ ಥರ ಸಿಲ್ಕ್ ಕಾನ್ಸೆಪ್ಟ್ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ಎಲ್ಲ ಥರ ಫ್ರೆಂಡ್ಸ್, ಎಲ್ಲ ಥರ A to Z ವೆರೈಟೀಸ್ ಇವರಲ್ಲಿ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸ್. ಒಂದ್ಸರಿ ಎಂಕ್ವೈರಿ ಮಾಡಿ, ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ, ಕಲೆಕ್ಷನ್ಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಎಲ್ಲ ಥರ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸರ್ ನಮಸ್ತೆ. ಹಲೋ ಮ್ಯಾಮ್, ನಮಸ್ತೆ. ಸೊ ಹಾಗೆ ಎಲ್ಲ ವ್ಯೂವರ್ಸ್ಗೂ ನಮಸ್ತೆ. ಸೊ ನಾನು ಬಂದುಬಿಟ್ಟು ದೀಪಿಕಾ ಸ್ಯಾರೀಸಿಂದ. ನಮ್ಮ ಅಂಗಡಿ ಬಂದು ಪೂರ್ತಿ ಹೋಲ್ಸೇಲು. ಸ್ಯಾರೀಸಲ್ಲಿ ನಿಮಗೆ 195 ರುಪೀಸಿಂದ ಹಿಡಿದು ಅಪ್ ಟು 2.5, 3000, 3,500ವರೆಗೂ ವೆರೈಟಿ ಸಿಗುತ್ತೆ. ಶಾಪ್ ಬಂದು ಪೂರ್ತಿ ಹೋಲ್ಸೇಲ್ ಆಗಿರುತ್ತೆ. ಮಿನಿಮಮ್ ಬಿಲ್ ಬಂದು ನಿಮಗೆ 5000 ರುಪೀಸ್ ಮಾಡಬೇಕಾಗಿರುತ್ತೆ. ಸಿಂಗಲ್ ಪೀಸ್ ಯಾವುದು ಕೂಡ ಕೊಡೋಲ್ಲ ನಾವು. ಸೊ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಆನ್ಲೈನಲ್ಲಿ ತರಿಸ್ಕೊಬೇಕು ವಿಡಿಯೋ ಕಾಲ್ ಥ್ರೂ ಅಂತ ಅಂದರೆ ನಿಮಗೆ ಮಿನಿಮಮ್ ಬಿಲ್ ಬಂದು 10,000 ಆಗಿರುತ್ತೆ. ನಾನು ಸಜೆಸ್ಟ್ ಮಾಡೋದು, ನೀವು ಪಕ್ಕ ಒಂದ್ಸತಿ ಶಾಪಿಗೆ ವಿಸಿಟ್ ಮಾಡಿ, ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡಿ. ನಮ್ಮ ಹತ್ರ ಒಂದಷ್ಟು ವೆರೈಟೀಸ್ ಇದೆ, ಅಂದರೆ ನಿಮ್ಗೆ ಒಂದು ಕ್ವಾಲಿಟಿ ಫೀಲ್ ಆಗುತ್ತೆ. ನೀವು ಬಟ್ಟೆನ ನೋಡ್ಕೊಂಡು ತೊಗೊಂಡು ಹೋಗ್ತೀರಾ. ಇಲ್ಲ ಆಗಲೇ ಇಲ್ಲ ಅಂತಂದರೆ ಸರಿ ವಿಡಿಯೋ ಕಾಲ್ ಮಾಡಿಕೊಡ್ತೀನಿ ಮ್ಯಾಮ್. ನನ್ನ ಹತ್ರ ಬಂದು 185, 230, 235 ತುಂಬ ವೆರೈಟೀಸ್ ಇದೆ. ಅದೆಲ್ಲ ಡೈಲಿ ವೇರ್ ಸ್ಯಾರೀಸು. ಸೊ ಸ್ಟಾರ್ಟಿಂಗ್ ಬಂದು ಸ್ವಲ್ಪ ಈ ಟೈಪಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಸ್ಯಾಂಪಲ್ಸ್ ಅಲ್ವಾ ಸರ್? ಇದೆಲ್ಲ ಸ್ಯಾಂಪಲ್ ಮ್ಯಾಮ್. ಇದರಲ್ಲಿ ಬಂದು ನಿಮಗೆ ಒಂದು 10 to 15 ಡಿಸೈನ್ ಸಿಗುತ್ತೆ. ಒಂದು 4 ಡಿಸೈನ್ಸ್ ಮಾತ್ರ ತಗೊಂಡಿದ್ದೀನಿ, ಸ್ಯಾಂಪಲ್ ತೋರಿಸಬೇಕು ಅಂತ. ಇದರಲ್ಲಿ ಕೂಡ ಫುಲ್ ಕಲರ್ ಚಾರ್ಟ್ ಇದೆ. ಇದರಲ್ಲಿ 8 ಕಲರ್ಸ್ ಇದೆ ಮ್ಯಾಮ್. ವಿಡಿಯೋ ಮಾಡೋ ಉದ್ದೇಶ ಒಂದೇನೆ ಮ್ಯಾಮ್. ನನ್ನ ಹತ್ರ ಈ ತರ ಕಲೆಕ್ಷನ್ಸ್ ಇದೆ. ನಿಮ್ಮ ಹತ್ರ ಈ ತರ ಕಲೆಕ್ಷನ್ಸ್ ವರ್ಕೌಟ್ ಆದ್ರೆ ಶಾಪಿಗೆ ಬಂದು ವಿಸಿಟ್ ಮಾಡಿ, ಅದ್ರಲ್ಲಿ ಮತ್ತೆ ಡಿಸೈನ್ಸ್, ಕಲರ್ಸ್ ಎಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡಿ ಅಂತ ಅಷ್ಟೇನೆ. ಜಸ್ಟ್ ಸ್ಯಾಂಪಲ್ಸ್ ಮಾತ್ರ, ಒನ್ ಪೀಸ್ ಅಷ್ಟೇ. ಕಂಪ್ಲೀಟ್ಲಿ ಕಲರ್ ಚಾರ್ಟ್ ಬೇಕಾದ್ರೆ ಕಲರ್ ಚಾರ್ಟ್, ಇದ್ರಲ್ಲಿ ಡಿಸೈನ್ಸ್ ಬೇಕಾದ್ರೆ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ. ಸರ್ ಇದೆಲ್ಲ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಇದೆಲ್ಲ ಬಿಲೋ 5 ಅಲ್ಲ ಮ್ಯಾಮ್. ಓಕೆ, 500 ಬಿಲೋನಾ? 500 ಬಿಲೋ ಮ್ಯಾಮ್. ಓಕೆ. ಸೊ ಹೋಲ್ಸೇಲ್ ಆಗಿರೋ ಕಾರಣ ಯಾವುದೇ ಕಾರಣಕ್ಕೂ ಪ್ರೈಸಸ್ನ ರಿವೀಲ್ ಮಾಡೋದಿಲ್ಲ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಬಟ್ 100% ನಿಮಗೆ ಹೋಲ್ಸೇಲ್ ಶಾಪ್ ಆಗಿರುತ್ತೆ. ಸೊ ನಾಟ್ ಓನ್ಲಿ ಸೇಲ್ ಪರ್ಪಸ್ಗೆ, ಏನಾದರೂ ಫಂಕ್ಷನ್ಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಸ್ಯಾರೀಸ್ ನೋಡ್ತಾ ಇದ್ದೀರಾ ಅಂದರೆ, ಸೊ ಮದುವೆಗೆ, ಫಂಕ್ಷನ್ಸ್ಗೆಲ್ಲ ನೋಡ್ತಾ ಇದ್ದಾರೆ ತುಂಬ ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ. ಸೊ ಅದಕ್ಕೆಲ್ಲ ತುಂಬ ಒಳ್ಳೆ ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದೆಲ್ಲ ಕೂಡ ಕೈಂಡ್ ಆಫ್ ಡೋಲಾ ಸಿಲ್ಕ್ ಮಟೀರಿಯಲ್ ಅಲ್ವಾ ಸರ್ ಇದು? ಹಾಂ, ಇದೆಲ್ಲ ಡೋಲಾ ಸಿಲ್ಕ್ ಟೈಪಲ್ಲಿ ಮ್ಯಾಮ್. ಕಸ್ಟಮರ್ ಕೂಡ ಅದನ್ನೇ ಹೇಳ್ತಾರೆ, ನೀವು ಪ್ರೈಸ್ ಹೇಳಲ್ಲ ಅಂತಾನೆ ಬಂದಿದ್ದೀನಿ ಅಂತ. ನಿಜವಾಗ್ಲೂ ತುಂಬ ಕಷ್ಟ ನೋಡಿ. ರೀಸೇಲರ್ ಬೇಕಾಗಿರೋದು ಅದೇ ಮ್ಯಾಮ್. ಇವಾಗ ಒಂದು 150 to 200 ವೆರೈಟೀಸ್ ತೋರಿಸ್ತೀನಿ ನಾನು. ಒಂದೊಂದಕ್ಕೂ ಪ್ರತಿಯೊಂದು ಪ್ರೈಸ್ ಹೇಳಿದ್ರೆ ಕಸ್ಟಮರ್ ಎಲ್ಲ, ನಮ್ಮ ಕಸ್ಟಮರ್ ಬಿಟ್ಟು ಬೇರೆಯವ್ರಿಗೆಲ್ಲ ಐಡಿಯಾ ಬಂದ್ಬಿಡುತ್ತಲ್ಲ, ಈ ಸೀರೆ ಇಷ್ಟೇ ರೇಟ್ ಅಂತ ಅಂದ್ಬಿಟ್ಟು. ಅವ್ರು ಆಮೇಲೆ ತಗೊಂಡ್ರೆ ಅವ್ರ ಹತ್ರನೇ ಹೇಳ್ತಾರೆ, ಅವ್ರು 320 ಹೇಳ್ತಾ ಇದ್ದಾರೆ, ನೀವು ಯಾಕೆ 520, 620, ನಾನು ಯಾಕೆ ನಿಮಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅದೊಂದು ಬರುತ್ತೆ. ಸೊ ಅದಕ್ಕೆ ಕಾರಣ, ಸೊ ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರೋ ಕಾರಣ ನೀವು ವರಿ ಮಾಡೋದೇ ಬೇಕಾಗಿಲ್ಲ ಫ್ರೆಂಡ್ಸ್. ಸರ್ ಹೆಂಗೆ ಈಗ ಸೆಟ್ ವೈಸ್
ವೈಸೇ ಪರ್ಚೇಸ್ ಮಾಡಬೇಕು ಮಿಕ್ಸ್ ಅಂಡ್ ಮ್ಯಾಚ್ ಕೊಡ್ತಾ ಇದೀನಿ. ಕೊಡ್ತೀರಾ? ನೀವು ಈ ಡಿಸೈನ್ ಅಲ್ಲಿ ಬೇಕಂದ್ರೆ 2 ತಗೊಳ್ಳಿ, ಇದ್ರಲ್ಲಿ ಬೇಕಂದ್ರೆ 2 ಪೀಸ್ ತಗೊಳ್ಳಿ. ಒಟ್ನಲ್ಲಿ ರೀಸೆಲ್ಲರ್ ಆಗಿರ್ಬೇಕು, ಮತ್ತೆ ಗಿಫ್ಟಿಂಗ್ ಏನಾದ್ರು ಪರ್ಚೇಸ್ ಕ್ವಾಂಟಿಟಿ ಬೇಕಂದ್ರೂ ಕೂಡ ಕೊಡ್ತೀನಿ. ಮಿನಿಮಮ್ ಬಿಲ್ 5000 ರುಪೀಸ್ ಆಗಿರ್ಬೇಕಲ್ವಾ? ಹ್ಞೂ ಮ್ಯಾಮ್, ಮಿನಿಮಮ್ ಬಿಲ್ ಬಂದು 5000 ರುಪೀಸ್. ಯಾಕಂತಂದ್ರೆ ನಾನು ಮಾರ್ಜಿನ್ ಅಷ್ಟೇ ಇಟ್ಟಿದ್ದೀನಿ ಮ್ಯಾಮ್. ನಾನು ಸಿಂಗಲ್ ಪೀಸ್ ಬೇಕಂದ್ರೆ ಕೊಡ್ಬೋದು, ಕ್ರೌಡ್ ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ಹಂಗೆ ಬೇಡ, ನನಗೆ ರೀಸೆಲ್ಲರ್ಸ್ ಮಾತ್ರ ಬೇಕಾಗಿರೋದು. ಓಕೆ. ಸೊ ಇದು ನೆಕ್ಸ್ಟ್ ಸರ್ ಕಾಟನ್. ಇದೆಲ್ಲ ಕಾಟನ್, ಸ್ವಲ್ಪ ಡೋಲಾ ಟೈಪ್ ಅಲ್ಲಿ ಏನೇನಿದೆ ಒಂದೊಂದು ಸ್ಯಾಂಪಲ್ ತೋರಿಸ್ತಾ ಹೋಗ್ತೀನಿ. ನನ್ನ ಹತ್ರ ಏನ್ ಸ್ಯಾಂಪಲ್ಸ್ ಇದೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಷ್ಟೇನೆ. ನಾನು ಪ್ರತಿಯೊಂದು ನಿಮ್ಗೆ ಡೀಟೇಲ್ ಹೇಳೋದು, ಅದ್ರಲ್ಲಿ ಕಲರ್ಸು ಅಂತಂದ್ರೆ ಅದಾದ್ಮೇಲೆ ಸಿಂಗಲ್ ಪೀಸು ನಾನು ಏನಾದ್ರು ಆನ್ಲೈನ್ ಅಲ್ಲಿ ಮಾರೋದಿದ್ರೆ ಅದು ಓಕೆ. ಒಂದು ವೆರೈಟಿ ನೋಡ್ಕೊಳ್ಳಿ, ಇಂತ ವೆರೈಟೀಸ್ ಇದೆ ನಮ್ಮ ಹತ್ರ. ಒಂದೊಂದು ಪೀಸ್ ಇದರಲ್ಲಿ ಒಂದು 8 ಕಲರ್ಸ್ ಬಂದ್ಬಿಡುತ್ತಲ್ಲ. 8 to 6 ಕಲರ್ಸ್ ಬರುತ್ತೆ. ಇವಾಗ ಇಲ್ಲ ಅಂದ್ರೆ ಒಂದು 50 ಡಿಸೈನ್ಸ್ ಬರುತ್ತೆ ಮ್ಯಾಮ್. ಇದು ಬಂದು ಕ್ಯಾಟಲಾಗ್ ಲಿನನ್ ಅಲ್ಲಿ 1 ಪೀಸ್ 1 ಡಿಸೈನ್ ಬರುತ್ತೆ. ಒಂದು 5 ಡಿಸೈನ್ಸ್ ತಗೊಂಡಿದ್ದೀನಿ ಅಷ್ಟೇ ತೋರ್ಸಕ್ಕೆ. ಓಕೆ. ಇದೆಲ್ಲ ಅಷ್ಟೇ ಮ್ಯಾಮ್, ಲಿನನ್ ಕಾಟನ್ ಅಲ್ಲಿ ಕಮ್ಮಿ ರೇಂಜ್ ಅಲ್ಲಿ. ಓಕೆ. ಸ್ಯಾರೀಸ್ ಎಲ್ಲ ನಿಮಗೆ ಫುಲ್ ಗ್ಯಾರಂಟೆಡ್ ಬರುತ್ತೆ, ಎಲ್ಲ ವಿತ್ ಬ್ಲೌಸ್ ಮ್ಯಾಮ್. ಯಾವುದು ಕೂಡ ವಿತೌಟ್ ಬ್ಲೌಸ್ ಇರೋದಿಲ್ಲ, ವಿತ್ ಬ್ಲೌಸ್ ಸ್ಯಾರೀಸೇ ಬರುತ್ತೆ. ನೋಡಿ ಇದು ಬಂದು ಪಲ್ಲು, ಮೀಟರ್ಸು ಅಷ್ಟೇ ಎಲ್ಲ ಪಕ್ಕ ಇರುತ್ತೆ. ಅದೆಲ್ಲ ಪೂರ್ತಿ ಗ್ಯಾರಂಟಿ ಕೊಡ್ತೀನಿ. ಓಕೆ. ಲಾಸ್ಟ್ ಟೈಮು ಒಳ್ಳೆ ರೆಸ್ಪಾನ್ಸ್ ಇತ್ತು ಮ್ಯಾಮ್ ವಿಡಿಯೋದು. 4 months ಬ್ಯಾಕ್ ಆಗಿದ್ದು, ಇವತ್ತು ಕೂಡ ನೋಡ್ಕೊಂಡು ಕಸ್ಟಮರ್ ಬರ್ತಾರೆ. ಓಕೆ, ಸೂಪರ್. ಸೊ ಏನಕ್ಕೆ ಅಂದ್ರೆ ಬೆಸ್ಟ್ ಪ್ರೈಸ್ ಇರುತ್ತೆ ಆ್ಯಂಡ್ ಅಷ್ಟು ವೆರೈಟೀಸ್ ಸಿಗುತ್ತೆ ಇಲ್ಲಿ. ಸೊ ಡೈಲಿ ವೇರ್ ಇಂದ ಹಿಡಿದು ನಿಮಗೆ ಪಾರ್ಟಿ ವೇರ್ ವರೆಗೂ ಎಲ್ಲಾ ತರ ವೆರೈಟೀಸ್ ಕೂಡ ಒಂದೇ ಸ್ಟೋರಲ್ಲಿ ಯಾವ ಟೈಪಲ್ಲಿ ಬೇಕೆಲ್ಲ ಬೆಸ್ಟ್ ಪ್ರೈಸಸ್. ಎಸ್. ಸೊ ಇದೆಲ್ಲ ಬಂದು ಸ್ವಲ್ಪ ಕಾಟನ್ ಮಿಕ್ಸ್ ಆ ಥರ ಇರುವಂಥ ವೆರೈಟೀಸ್. ಸೊ ಸ್ವಲ್ಪ ಡಿಜಿಟಲ್ ಅದೆಲ್ಲ ಬೇಕು, ಪ್ರಿಂಟಲ್ ಕಾಟನ್ಸ್ ಅಂದರೆ ಇದೆಲ್ಲ ಸ್ವಲ್ಪ ಸೌತ್ ಇಂಡಿಯನ್ ಕಾಟನ್ ಸ್ಟೈಲ್ ಅಲ್ವಾ ಸರ್ ಇದು? ಹ್ಞೂ ಮ್ಯಾಮ್. ಅದು ಈ ಥರ ವಿವಿಂಗ್ ಅಲ್ಲಿ ಬೇಕಂದ್ರೆ ವಿವಿಂಗ್ ಕಾಟನ್ ಕೂಡ ಸಿಗುತ್ತೆ. ಈಗ ವೆರೈಟೀಸ್ ಎಲ್ಲ ಸಿಕ್ಬಿಡುತ್ತೆ. ಬೆಸ್ಟ್ ಪಾರ್ಟ್ ಏನಂದರೆ ರೀಸೆಲರ್ಸ್ಗೆ ಸೆಟ್ ವೈಸೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ಒನ್ ಡಿಸೈನಲ್ಲಿ ನೀವು ಹಾಫ್ ಸೆಟ್ ಲೈಕ್ 4 ಕಲರ್ಸ್ ಇಲ್ಲ ಒಂದು 6 ಕಲರ್ಸ್ ಆ ಥರ ಹೆಂಗೆ ಬೇಕಾದರೂ ನೀವು ಬರೀ 2 ಕಲರ್ಸ್ ತೊಗೊತೀರ ಅಂದ್ರೂ ಕೂಡ ತೊಗೋಬೋದಲ್ಲ ಸರ್? ತಗೊಬೋದು. ಓಕೆ, ಒನ್ ಡಿಸೈನಲ್ಲಿ 2 to 3 ಕಲರ್ಸ್ 5000 ರುಪೀಸ್ ಮಾಡಿ ಹೆಂಗ್ ಬೇಕಾದ್ರೂ ಪರ್ಚೇಸ್ ಮಾಡಿ. ಓಕೆ, ಆರಾಮಾಗಿ ನಿಮಗೆ ಬಿಟ್ಟಿದ್ದು ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿ ಅಷ್ಟೇನೆ. ಎಸ್. ನೋಡಿ ಇದೆಲ್ಲ ಕಾಟನ್ ಸಾರೀಸ್. ಕಾಟನ್ ಟೈಪ್ ಅಲ್ಲ, ಕಾಟನ್ ಥ್ರೆಡ್ ವಿವಿಂಗ್ ಬೇಕಾ ನಿಮಗೆ, ಪ್ಲೇನ್ ಅಲ್ಲಿ ಬೇಕಾ, ಎವ್ರಿ ಟೈಪ್ ಇದು ಸಿಕ್ಬಿಡುತ್ತೆ. ಬರೀ ಇಷ್ಟೇ ಅಲ್ಲ, ನಿಮಗೆ ವಿಸ್ಕೋಸ್ ಅಲ್ಲಿ ಕೊಡ್ತೀನಿ, ವರ್ಕ್ ಸ್ಯಾರೀಸ್ ಕೊಡ್ತೀನಿ, ಫ್ಯಾನ್ಸಿ ಬ್ಲೌಸ್ ಅಲ್ಲಿ ಕೊಡ್ತೀನಿ, ಇನ್ನು ಕ್ರೇಪ್ ಅಲ್ಲಿ ಕೊಡ್ತೀನಿ. ಇದೆಲ್ಲ ಬೇಸಿಕ್ ಇನ್ನೂ ಕೂಡ ಬೇಸಿಕ್ ಸ್ವಲ್ಪ ಹೆವಿ ಬರುತ್ತೆ. 1 by 1 ವೆರೈಟೀಸ್ ನೋಡ್ತಾ ಹೋಗಿ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೂ ಒಂದು ಐಡಿಯಾ ಬರುತ್ತೆ ಏನೇನಿದೆ ವೆರೈಟೀಸು ಅಂತ ಅಂದ್ಬಿಟ್ಟು. ಎಸ್. ಲೆನಿನಲ್ಲಿ ಸ್ವಲ್ಪ ಪ್ರೀಮಿಯಂ ರೇಂಜ್ ಅಲ್ಲಿ ಎಂಬ್ರಾಯ್ಡ್ರಿ, ಮಿರರ್ ವರ್ಕ್ ಆ ಥರ ಎಲ್ಲ ಇರುತ್ತೆ. ನೋಡ್ಬೋದು ಸಾರೀಸ್. ಜಸ್ಟ್ ಒಂದು ಸಾರಿ ಆ ಥರ ಓಪನ್ ಮಾಡಿ ತೋರಿಸಿ, ಸೊ ನಿಮಗೂ ಕೂಡ ಐಡಿಯಾ ಬರುತ್ತೆ ಅಂತ ಹೇಳಿ. ಫುಲ್ ಲೈಟ್ ವೇಟ್ ಲೆನಿನ್, ಇದೆಲ್ಲ ಕೂಡ ಸ್ವಲ್ಪ ಬುಟಿಕ್ ಸ್ಟೈಲ್ ಆ ಥರ ಅಲ್ಲ ಸರ್ ವೆರೈಟೀಸ್? ಬುಟಿಕ್ ಸ್ಟೈಲ್. ಸೊ ರೇಂಜ್ ನಿಮಗೆ ಬೇಸಿಕ್ ಒಂದು 500 ಬಿಲೋ ರೇಂಜಸ್ಸಿಂದ ಅಪ್ ಟು 3500 ವರೆಗೂ ವೆರೈಟೀಸ್ ಇರುತ್ತೆ. ಅಂದರೆ ಈ ವೆರೈಟೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ. ಸೊ ನೋಡಿ ಈ ಥರ ಕಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಐಟಮ್ಸ್, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಐಟಮ್ ಒಂದು ರೀಸೆಲ್ಲರ್ಸ್ ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಬೋದು ಮ್ಯಾಮ್. ಎಸ್, ಖಂಡಿತ. ಸೊ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಹೊಸ ಕಲೆಕ್ಷನ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಅಲ್ಲಿ ವಿಸಿಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಆ್ಯಂಡ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೂಡ ಖಂಡಿತ ವಿಸಿಟ್ ಮಾಡಿ. ನಿಮಗೆ ಒಳ್ಳೆ ವೆರೈಟೀಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫಂಕ್ಷನ್ಸ್ ಏನಾದರೂ ಇದೆ, ಬಲ್ಕಲ್ಲಿ ನಿಮಗೆ ಸ್ಯಾರೀಸ್ ಬೇಕು ಅಂದರೆ ಒಂದು 30-40 ಸ್ಯಾರೀಸ್ ಬೇಕು ಗಿಫ್ಟಿಂಗ್ ಪರ್ಪಸ್ಗೆ. ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಸ್ಯಾರೀಸು ತುಂಬ ಸಿಗುತ್ತೆ. ಕೋಟಾ ಚೆಕ್ಸ್, ನಿಮಗೆ ಟಿಶ್ಯೂ ಕಾಟನ್ ಎಲ್ಲ ಕೂಡ ಸಿಕ್ಬಿಡುತ್ತೆ ಮ್ಯಾಮ್. ಎಲ್ಲದರಲ್ಲೂ ಕಲರ್ಸು ಮತ್ತು ಡಿಸೈನ್ ಸಿಗುತ್ತೆ. ಎಲ್ಲದರಲ್ಲೂ ಡಿಸೈನ್ಸ್ ಇದೆ ಪ್ಲಸ್ ಕಲರ್ಸ್ ಇದೆ. ಒಂದು 4 ಡಿಸೈನ್ಸ್ ತಗೊಂಡಿದ್ದೀನಿ ಅಷ್ಟೇ. ಓಕೆ. ಯಾಕಂದ್ರೆ ಆಮೇಲೆ ವಿಡಿಯೋ ತುಂಬ ಲೆಂತ್ ಆಗೋಗ್ಬಿಡುತ್ತೆ ಮ್ಯಾಮ್. ಸ್ಯಾಂಪಲ್ಸೇ ನಿಮಗೆ ಏನಿಲ್ಲ ಅಂದರೆ 300+ ಸ್ಯಾರೀಸ್ ಇದೆ. ಸೊ ನೀವು ಇನ್ನು ಇಮ್ಯಾಜಿನ್ ಮಾಡಿ ಇನ್ನೆಷ್ಟು ವೆರೈಟೀಸು, ಎಷ್ಟು ಕಲರ್ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ. ಎಲ್ಲ ಒಂದು ಸ್ವಲ್ಪ ಪ್ರೀಮಿಯಮ್ ಅಲ್ಲೇ ಬರುತ್ತೆ. ಬೋಟಿಕ್ ಅವರಿದ್ರೆ ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಎಸ್. ಸ್ಯಾರಿ ಎಲ್ಲ ಫುಲ್ ಎಂಬೋಸ್ ಬರುತ್ತೆ, ಕೆಳಗಡೆ ಬಾರ್ಡ್ರು ಮತ್ತು ಪಲ್ಲು ರಿಚ್ ಪಲ್ಲು ಅಲ್ಲಿ. ಇದೊಂದು ರಿಚ್ ಪಲ್ಲು, ಕಲರ್ ಕಾಂಟ್ರಾಸ್ಟು ನೋಡ್ಬೋದು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಈ ಥರ ಫುಲ್ ಬಾಡಿ ಚೆಕ್ಸಲ್ಲಿ ಈ ಟೈಪಲ್ಲಿ, ಈ ಥರದಲ್ಲಿ ಆರಿ ವರ್ಕಲ್ಲಿ ಈ ಥರ ಎಲ್ಲ ಡಿಸೈನ್ಸಲ್ಲೂ ಕಲರ್ ಸಿಗುತ್ತೆ. ಮತ್ತು ಇನ್ನೂ ತುಂಬ ಡಿಸೈನ್ಸ್ ಇದೆ ಮ್ಯಾಮ್ ಆರಿ ವರ್ಕಲ್ಲೇ. ಇದೆಲ್ಲ ಸೆಕೆಂಡ್ ಪ್ಯಾಟ್ರನ್, ಒಳ್ಳೆ ಪೇಸ್ಟಲ್ ಕಲರ್ಸ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ನಿಮಗೆ ಥ್ರೆಡ್ ವಿವಿಂಗ್ ಬರುತ್ತೆ ಪೂರ್ತಿ ಪಲ್ಲು ಪಾಟಲ್ಲಿ. ಇದೆಲ್ಲ ಕ್ಯಾಟಲಾಗ್ ಥರ ಐಟಮ್. ಇದೆಲ್ಲ ವಿಸ್ಕೋಸ್ ಕಾಟನಲ್ಲಿ. ಕ್ಯಾಟಲಾಗ್ ಟೈಪಲ್ಲಿ ಐಟಮ್ಸ್.
ಐಟಮ್ಸು. ಇದರಲ್ಲೆಲ್ಲದರಲ್ಲೂ 9 ಪೀಸ್ ಕ್ಯಾಟಲಾಗ್ ಬರುತ್ತೆ ಮ್ಯಾಮ್, ವಿತ್ ಬಾಕ್ಸು ವಿತ್ ಫೋಟೋಸ್. ನಾನು ಸ್ಯಾಂಪಲ್ ತೋರಿಸ್ಬೇಕಂತ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಆದರೆ ನಿಮಗೆಲ್ಲ ವಿತ್ ಬಾಕ್ಸ್ ಇರುತ್ತೆ, ಎಲ್ಲ ವಿತ್ ಬಾಕ್ಸ್ ಇರುತ್ತೆ, ವಿತ್ ಕ್ಯಾಟ್ಲಾಗ್ಸ್ ಕೂಡ ಕ್ಯಾಟಲಾಗ್ಸ್ ಇರುತ್ತೆ ಮ್ಯಾಮ್. ಕ್ಯಾಟಲಾಗಲ್ಲೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೊಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಒಂದು ಈ ಟೈಪಲ್ಲಿ ಮ್ಯಾಮ್, ಸ್ವಲ್ಪ ಕಾತಾ ಕಾತಾ ವರ್ಕ್ ಎಲ್ಲ, ವರ್ಕು, ಹಾಂ ಕಾತಾ ವರ್ಕ್ ಎಲ್ಲ ಇದೆ. ಕಾತಾ ವರ್ಕ್ ಇದೆಲ್ಲ ಆಗಿರ್ಬೋದು. ಕಂಪ್ಲೀಟ್ಲಿ ನಿಮಗೆ ಬುಟಿಕ್ ಸ್ಟೈಲ್ ಕಲೆಕ್ಷನ್ಸ್ ನೋಡ್ಬೋದು. ಇದು ಫುಲ್ ಇತ್ತು ಎಲ್ಲ ಕಾಟನ್ ಐಟಮ್. ಹ್ಯಾಂಡ್ ಮೇಡ್. ಇದೆಲ್ಲ ಸ್ವಲ್ಪ ಎಕ್ಸ್ಕ್ಲೂಸಿವ್ ಇನ್ ಕಾಟನ್ಸ್ ಅಲ್ವಾ ಸರ್ ಇದು? ಹ್ಞೂ ಮ್ಯಾಮ್. ಬೋಟಿಗೆ ಇಟ್ಕೊಂಡಿರೋರು ಒಳ್ಳೆ ರೇಂಜ್ ಇಟ್ಕೊಂಡು ಸೇಲ್ ಮಾಡ್ಬೋದು ಮ್ಯಾಮ್. ಓಕೆ, ಇದರಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ ನನ್ನ ಹತ್ರ. ಪ್ರೈಸಿಂಗ್ ನಾಲ್ಕೈದು ಅಂತೂ ತುಂಬ ಸ್ಯಾಂಪಲ್ ರೀಸನಬಲ್ ತಗೊಂಡಿದ್ದೀನಿ. ಇರುತ್ತೆ. ಇದೆಲ್ಲ ನಾವೇ ಮ್ಯಾಮ್ ಫಿನಿಶ್ ಮಾಡಿಸೋದು. ಬೇಕಂದ್ರೆ ನಿಮಗೆ ಒಂದು ಇವಾಗ ತುಂಬ ಜನ ಹೇಳ್ತಾರೆ, ಅದು ಹೇಳೋ ಥರ ಹೇಳ್ತಾ ಇಲ್ಲ ನಾನು. ನಿಮಗೆ ಬೇಕಂದ್ರೆ ಅನ್ಫಿನಿಶ್ ಐಟಮ್ ಕೂಡ ತೋರಿಸ್ಬಿಡ್ತೀನಿ ಅದರಲ್ಲಿ. ಓಕೆ, ನಾವೇ ಫಿನಿಶ್ ಮಾಡಿಸಿ ಕುಚ್ ಯಾವ ಟೈಪಲ್ಲಿ ಬೇಕು, ಯಾವ ಥರ ಕಲರ್ಸ್ ಬೇಕು ನಾವೇ ರೆಡಿ ಮಾಡಿಸ್ತಾ ಇದೀವಿ ಮ್ಯಾಮ್. ಓಕೆ, ಈ ಪರ್ಟಿಕ್ಯುಲರ್ ವೆರೈಟೀಸ್ ಈ ಪರ್ಟಿಕ್ಯುಲರು ಮತ್ತೆ ಕ್ರೇಪಲ್ಲೂ ಅಷ್ಟೇ ಮ್ಯಾಮ್. Okay. ಬೇಕಂದ್ರೆ ನಾನು ನಿಮಗೆ ವಿಡಿಯೋ ಕ್ಲಿಪ್ಸ್ ಕೊಟ್ಬಿಡ್ತೀನಿ, ಬೇಕಂದ್ರೆ ಅನ್ಫಿನಿಶ್ ಐಟಮ್ ಕೂಡ ತೋರಿಸ್ಬಿಡ್ತೀನಿ. ಓಕೆ, ಹೇಳ್ಬಿಡ್ತಾರೆ ಮ್ಯಾಮ್, ಬರೀ ಆಮೇಲೆ ಸುಮ್ಮನೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಂಬ್ತಾರೆ. ತೋರಿಸ್ಬಿಡ್ತೀನಿ. ಕ್ರೇಪ್ರೋನೇ ಕಾಣೋ. ಸೊ ಯಾಕೆಂದರೆ ತುಂಬ ವಿಡಿಯೋಸ್ ನೋಡಿರ್ತಾರೆ, ಕಸ್ಟಮರ್ಸ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಜೆನ್ಯೂನ್ ಶಾಪ್ ಇದೆ ಏನು ಅಂತ ಹೇಳಿ. ಸೊ ಪರ್ಸ್ನಲಿ ನನಗೆ ಯಾರು ಇಲ್ಲ ನನಗೆ ಕರೆಕ್ಟು ಹೋಲ್ಸೇಲ್ ಶಾಪೇ ಬೇಕು ಅಂತ ಕೇಳಿರೋರಿಗೆ ನಾನು ಪರ್ಸ್ನಲಿ ಕೂಡ ನಂಬರ್ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ 100% ಜೆನ್ಯೂನ್ ಹೇಳ್ತಾರೆ ಮ್ಯಾಮ್, ಹೋಲ್ಸೇಲ್ ಅದು ಹೆಂಗೆ ಹೇಳ್ತಾರೆ ನೋಡಿ. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಫೇಸ್ ಟು ಫೇಸ್, ನಾಳೆ ದಿನ ಕಸ್ಟಮರ್ ಬಂದರೂ ಕೂಡ ನಾನೇ ಇರಬೇಕು. ಎಸ್, ನಾನು ಅದು ಇವಾಗ ಏನೋ ಹೇಳ್ಬಿಟ್ಟು ನಾಳೆ ದಿನ ಅವ್ರು ಬಂದಾಗ ಏನೋ ಒಂದು ಹೇಳೋದು ಹಂಗೆ ಆಗಲ್ಲ ಮ್ಯಾಮ್. ಅದು ನಾಲ್ಗೆ ಚೇಂಜ್ ಮಾಡ್ದಂಗೆ ಏನು ಹೇಳ್ತೀವಿ ಅದ್ರ ಮೇಲೆ ಇರ್ಬೇಕು ಅಷ್ಟೇ. ಸೊ ಏನು ತೋರಿಸಿದ್ರೆ ವೆರೈಟೀಸ್ ಕ್ರೇಪಲ್ಲಿ ಇಲ್ಲ ಅಂತಂದ್ರೆ ಒಂದು 1000 to 2000 ಸ್ಯಾರೀಸ್ ಕೊಟ್ಟಿದ್ದೀನಿ ಮ್ಯಾಮ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ. ಓಕೆ, ಒಂದೊಂದು ಸೆಟ್ ಇದೆ, ಸ್ಯಾಂಪಲ್ ನಿಮಗೆ ತೋರಿಸ್ಬಿಡ್ತೀನಿ. ಎಲ್ಲ ಕಾಟನ್, ಎಲ್ಲ ಕೂಡ ಯುನೀಕ್ ಆಗಿದೆ. ಈ ಥರ ಒಂಥರ ಸೋಬರ್ ಕಲೆಕ್ಷನ್ ಇಷ್ಟಪಡೋ ಕಸ್ಟಮರ್ಸ್ ಇರ್ತಾರಲ್ಲ, ಸೊ ಅವರಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನಿಮಗೆ ನಿಮ್ಮ ಏರಿಯಾದಲ್ಲಿ ಯಾವ ಥರ ಕಸ್ಟಮರ್ಸ್ ಇದ್ದಾರೋ ಆ ಪ್ರಕಾರ ಕಲೆಕ್ಷನ್ಸು. ಸೊ ಸ್ವಲ್ಪ ಈ ಥರ ಅಫಿಷಿಯಲ್ ಆಗಿರೋ ಕಲೆಕ್ಷನ್ ಬೇಕಾ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ ಬೇಕಾ, ಬಡ್ಜೆಟ್ ರೇಂಜಲ್ಲಿ ಬೇಕಾ, ಎಲ್ಲ ಥರನೂ ಸಿಗುತ್ತೆ ಮ್ಯಾಮ್. ನೋಡಿ ಇದೆಲ್ಲ ಬಂದು ಇದೆಲ್ಲ ಅನ್ಫಿನಿಶ್ ಐಟಮ್. ಅನ್ಫಿನಿಶ್ಡ್ ಸರ್ ಇದು? ಅನ್ಫಿನಿಶ್. ಇದಕ್ಕೆ ನಿಮ್ಗೆ ಯಾವುದಕ್ಕೂ ಕುಚ್ಚಿಲ್ಲ. ಐಟಮ್ ನೋಡ್ಬೋದು ನೀವೇನೆ, ಓಕೆ, ಇದಾಗಿರ್ಬೋದು. ಇದು ಅಷ್ಟೇ, ಇದೆಲ್ಲ ಕ್ರೇಪ್ದು ಮ್ಯಾಮ್. ಕ್ರೇಪ್ Okay, ಐಟಮ್ ಆಮೇಲೆ ಗ್ರೇ dye ಬರುತ್ತೆ, ಆಗುತ್ತೆ ಇದೆಲ್ಲ ಡೈ ಆಗುತ್ತೆ ಮ್ಯಾಮ್. ಅಷ್ಟೇ, ಅವ್ರಿಗೆ ರೇಟು ಕೂಡ ಅಷ್ಟೇನೆ, ಅಷ್ಟು ರೀಸನೇಬಲ್ ಆಗಿ ಸಿಗುತ್ತೆ. ಓಕೆ, ಒಂದು ಪ್ರೂಫ್ ತೋರಿಸ್ಬೇಕು ಅಂತ ತೋರಿಸಿದ್ದೀನಿ ಅಷ್ಟೇ ಮ್ಯಾಮ್. ಐಟಮ್ ತುಂಬಾ ಐಟಮ್ ಕೊಟ್ಟಿದ್ದೀನಿ, ಬರುತ್ತೆ ಒಂದು ಈ ವೀಕಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಬರುತ್ತೆ ಮ್ಯಾಮ್ ಕ್ರೇಪಲ್ಲೆಲ್ಲ. ಓಕೆ, ಕ್ರೇಪಲ್ಲೆಲ್ಲ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ಬಂದು ತೊಗೊಳ್ಳಿ. ಐ ಮೀನ್ ಸೇಲ್ ಮಾಡೋರು ಸಿಂಗಲ್ ಪೀಸು 10 ಪೀಸು ಅದೆಲ್ಲ ಇಲ್ಲ ಫ್ರೆಂಡ್ಸ್. ಮಿನಿಮಮ್ ಬಿಲ್ 5000. ಸೊ ಸರ್ ಈಗ ಯಾರಾದರೂ 5000 ನಾವು ಬಿಲ್ ಮಾಡ್ತೀವಿ ಅಂದರೆ ಎಷ್ಟು ಬಂದು ತೊಗೋಬೋದಲ್ಲ? ತಗೊಬೋದು ಮ್ಯಾಮ್. 5000 rupees ಬಿಲ್ ಮಾಡ್ತೀರಾ ಅಂದ್ರೆ ತಗೊಬೋದು ಅಷ್ಟೇನೆ. ಓಕೆ, ಯಾಕೆ 5000 ಅಂತ ಇದೆ ಅಂತ ಹೇಳ್ತೀನಿ ನೋಡಿ. ಒಂದು ಮಾರ್ಜಿನ್ ಒಂದು 10% ಇಟ್ಟಿದ್ದೀನಿ ನಾನು. ಇಷ್ಟೊತ್ತು ಮಾಡ್ಕೊಂಡು ಒಂದು 500 ರೂಪಾಯಿ ಕೈಗೆ ಸಿಕ್ಕಿಲ್ಲ ಅಂತಂದ್ರೆ ಅದು ನನಗೂ ವೇಸ್ಟು. ಓಕೆ, ಅಷ್ಟೊತ್ತು ಕಸ್ಟಮರ್ ತೋರಿಸ್ಬಿಟ್ಟು ನಾನೊಂದು 150-200 ಸ್ಯಾರೀಸ್ ತೋರಿಸ್ಬಿಟ್ಟು ಅವ್ರು 1 ಪೀಸು 2 ಪೀಸು ಅಂತಂದ್ರೆ ಅದು ನಂಗೆ ಲೆಕ್ಕ ಬರಲ್ಲ. ಓಕೆ, ನಾನು ಬೇಕಂದ್ರೆ ಒಂದು ಸಿಂಗಲ್ ಪೀಸ್ ಕೊಟ್ಟು 300-400 ರೂಪೀಸ್ ಜಾಸ್ತಿನೂ ಹೇಳ್ಬೋದು. ಅದು ಬೇಡ, ಅದು ಒಂಥರ ಇದಾಗೋಗ್ಬಿಡುತ್ತೆ ನನಗೆ, ಮೆಸ್ ಆಗೋಗ್ಬಿಡುತ್ತೆ ಅಂಗಡಿಯಲ್ಲಿ. ಅದು ಬೇಡ. ಹಾಗಾಗಿ ಮಿನಿಮಮ್ ಬಿಲ್ 5000 rupees. ಪ್ರೈಸಿಂಗ್ ಒಂದೇ ಇರುತ್ತೆ. ನೀವು 5000 rupees ಆದ್ರೂ ತಗೊಳ್ಳಿ, 5 lakhs rupees ಆದ್ರೂ ತಗೊಳ್ಳಿ, ಪ್ರೈಸಿಂಗ್ ಒಂದೇನೆ ಅದಕ್ಕೆ. ಎಸ್, ಸೊ ಎಲ್ರಿಗೂ ಒಂದೇ ಪ್ರೈಸು. ಸೊ ನಮಗೊಂದು 10-15 ಸ್ಯಾರೀಸ್ ಬೇಕು ಆ ಥರ ಅಂದರೂ ಕೂಡ ನೀವು 5000 rupees ಮಿನಿಮಮ್ ಬಿಲ್ ಮಾಡ್ತೀರಾ ಅಂದರೆ ಆರಾಮಾಗಿ ಬಂದು ತೊಗೋಬೋದು. ಸೊ ಇಷ್ಟೊಂದು ಸ್ವಲ್ಪ ಕಾಟನ್ಸು, ಸ್ವಲ್ಪ ಟಿಶ್ಯೂಸ್ ಅದೆಲ್ಲ ನೋಡಿದ್ವಲ್ಲ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಬ್ರಾಸೋ ವೆರೈಟಿ ಆ್ಯಂಡ್ ಈ ಥರ ಡೋಲಾ ಸಿಲ್ಕಲ್ಲಿ. ಹಾಂ, ಸೊ ಡೋಲಾದಲ್ಲಿ ಇದು ತುಂಬ ಏನಂತಾರೆ ಇವಾಗ ತುಂಬ ಮಾರ್ಕೆಟಲ್ಲಿ ಇರುವಂಥ ವೆರೈಟೀಸ್. ಇದು ಟ್ರೆಂಡಿಂಗ್ ವೆರೈಟೀಸು, ಎಲ್ಲ ಶಾಪ್ಸಲ್ಲೂ ನೀವು ನೋಡೇ ಇರ್ತೀರಾ. ಸೊ ಅದೇ ಥರ ವೆರೈಟೀಸು. ಸೊ ಈ ಥರ ಸಿಂಪಲ್ ಜರಿ ಬಾರ್ಡರ್ಸ್ ಬಂದ್ಬಿಡುತ್ತೆ. ಎಲ್ಲ ಲೋ ರೇಂಜ್ ಐಟಮ್. ಓಕೆ, ಬಜೆಟ್ ಫ್ರೆಂಡ್ಲಿ. ಅದ್ರ ಐಟಮ್ ಎಲ್ಲ ಪೂರ್ತಿ ಗ್ಯಾರಂಟಿ ಕೊಡ್ತೀನಿ. ರೇಂಜ್ ಏನಾಗಿದ್ರು ಐಟಮ್ ಪೂರ್ತಿ ಗ್ಯಾರಂಟಿ ಕೊಡ್ತೀನಿ. ಡ್ಯಾಮೇಜ್ ಡಿಫೆಕ್ಟ್ ಬಂತ ಏನು ಯೋಚನೆ ಮಾಡ್ತೀರಾ, ನೀವು ಯಾವತ್ತು ಬೇಕಾದ್ರೂ ವಾಪಸ್ ತಂದ್ಕೊಡಿ, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಅದೆಲ್ಲ ಪಕ್ಕ ಗ್ಯಾರಂಟಿ. ಎಸ್, ನೋಡಿ ಈ ಥರ ಐಟಮ್ಸ್ ಎಲ್ಲ ತುಂಬ ಸೇಲ್ ಆಗುತ್ತೆ. ಈ ಥರ ಎಲ್ಲ ತುಂಬ ಟ್ರೆಂಡಿಂಗ್ ಇದೆ. ಹೋಗುತ್ತೆ ನಮ್ಮ ಐಟಮ್ಸ್ ಆ ಥರ ಟೈಪಲ್ಲಿ. ಬೆಂಟೆಕ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಈ ಥರ ಕ್ರೇಪ್ ಈ ಟೈಪಲ್ಲಿ. ಕ್ರೇಪ್ ಇಲ್ಲ, ಹಕೋಬಾ ಸಿಲ್ಕ್. ನೀವು 800 rupees ಮಾರಿದ್ರು 1 to double ಸಿಕ್ದಂಗೆ ನಿಮಗೆ. ಓಕೆ, ಪ್ರೈಸಿಂಗ್ ಹೇಳಲ್ಲ ಅದೊಂದು ನನಗೆ. ನಾನು ಪ್ರೈಸಿಂಗ್ ಹೇಳಕ್ ಕೂತ್ಕೊಂಡ್ರೆ ಎಲ್ಲ ಬೇಕಂದ್ರೆ ಲೀಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಎಸ್, ಸೊ ಡೆಫಿನೆಟ್ಲಿ ಎಂಕ್ವೈರಿ ಮಾಡಿ ಒಂದ್ಸರಿ ಸ್ಟೋರ್ ವಿಸಿಟ್ ಮಾಡಿ, ಬೆಸ್ಟ್. ಎಲ್ಲೂ ಒಳಗಡೆನೂ ಇಲ್ಲ ಮ್ಯಾಮ್. ಅದೊಂದು ನಿಮ್ಗೆ ಎಲ್ಲೂ ಒಳಗಡೆ ಸಂಧಿ ಒಳಗಡೆ ಎಲ್ಲೂ ಹೋಗೋದು ಬೇಡ. ಅವಿನ್ಯೂ ರೋಡಲ್ಲಿ ಸೋಮೇಶ್ವರ ಟೆಂಪಲ್ ಇದೆ. ಒಂದೇ ಸೋಮೇಶ್ವರ ಟೆಂಪಲ್ ಇರೋದು. ಜಸ್ಟ್ ಪಕ್ಕದೇ ಫಸ್ಟ್ ಫ್ಲೋರ್. ಎಲ್ಲೂ ಮಿಸ್ಗೈಡ್ ಆಗಕ್ಕೂ ಹೋಗ್ಬೇಡಿ, ಯಾರನ್ನು ಕೇಳಕ್ಕೂ ಹೋಗ್ಬೇಡಿ. ಮೇನ್ ರೋಡ್ ಅಲ್ಲೇ ಇದೆ. ಗೊತ್ತಾಗಿಲ್ಲ ಅಂತಂದ್ರೆ ಫೋನ್ ಮಾಡಿ, ನಾನೇ ಬೇಕಂದ್ರೆ ಗೈಡ್ ಮಾಡ್ತೀನಿ. ಎಸ್, ಮೇನ್ ರೋಡಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಲೊಕೇಶನ್ ಕೂಡ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ. ಇನ್ನೂ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇಲ್ಲ, ನೀವು ಫಸ್ಟ್ ಟೈಮ್ ಚಿಕ್ಕಪೇಟೆ ಬಂದಿದ್ದೀರಾ
ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರೇ ನಿಮಗೆ ಫ್ಯಾನ್ಸಿ ಟೈಪ್ ಅಲ್ಲಿ ಮ್ಯಾಮ್ ಇದೆಲ್ಲ ಬಾಕ್ಸ್ ಐಟಮ್ ಎಲ್ಲ ಸಾಫ್ಟ್ ಅಲ್ಲಿ ಇದೆಲ್ಲ ಕೂಡ ನೋಡಬಹುದು ಒಳ್ಳೆ ಕ್ವಾಲಿಟಿ ಐಟಮ್ ಬರುತ್ತೆ. ಮ್ಯಾಶ್ ಮೆಲೋ ಅಲ್ಲ ಸರ್ ಇದು? ಮಾರ್ಷ್ಮೆಲೋ ಟೈಪ್ ಮ್ಯಾಶ್ ಮೆಲೋ ಇದು ಈಗ ಟ್ರೆಂಡಿಂಗ್ ಇದೆ, ಆಲ್ ಓವರ್ ಎಲ್ಲ ಕಡೆ ಶಾಪ್ಸಲ್ಲಿ ಟ್ರೆಂಡಿಂಗ್ ಇದೆ. ಇದು ತೊಗೊಂಡೋದ್ರೆ ಒಳ್ಳೆ ಸೇಲ್ಸ್ ಕೂಡ ಆಗುತ್ತೆ ನೋಡಿ. ಇದೆಲ್ಲ ವಿತ್ ಬಾಕ್ಸ್ ಬರುತ್ತೆ ಮ್ಯಾಮ್, ವಿತ್ ಬಾಕ್ಸ್ ಎಲ್ಲ ಕ್ಯಾಟಲಾಗ್ ಐಟಮ್ಸ್. ನೋಡಿ ಪೇಸ್ಟಲ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಪಶ್ಮೀನಾ ತರ ಡಿಸೈನ್ಸ್ ಈ ತರ ಇದೆಲ್ಲ ಜೆರಿ ವಿವಿಂಗ್, ಪ್ರಿಂಟ್ ಯಾವುದು ಇಲ್ಲ ನಿಮಗೆ. ಪ್ರಿಂಟ್ ಅಂದ್ರೆ ಹೋಗ್ಬಿಡುತ್ತೆ, ವಾಶ್ ಗ್ಯಾರಂಟಿ ಬರಲ್ಲ ಅದು. ಇದೆಲ್ಲ ವಿವಿಂಗ್ ಐಟಮ್ಸ್ ಕಂಪ್ಲೀಟ್ಲಿ ವೀವಿಂಗ್ ಟೈಪ್ ಅಲ್ಲಿ ಈ ತರ ಬಿಸ್ಕೋಸ್ ತರ ಬಾರ್ಡರ್ ಅಲ್ಲಿ ಅಷ್ಟೇ. ಈ ತರ ವರ್ಕ್ ಅಲ್ಲಿ ಸಿಂಗಲ್ ಪೀಸ್ ಇದೆಲ್ಲ ಲಾಟ್ ತರ ಐಟಮ್ ಇದೆ ಅಂತ ಅನ್ಕೊಂಬೇಡಿ, ಎಲ್ಲದರಲ್ಲೂ ಸೆಟ್ ಕೊಡ್ತೀನಿ ನಿಮಗೆ. ಎಸ್, ಎಲ್ಲದರಲ್ಲೂ ಸೆಟ್ ಸಿಕ್ಕದೆ. ಜಸ್ಟ್ ಸ್ಯಾಂಪಲ್ಸ್ ಮಾತ್ರ, ಏನೆಲ್ಲ ವೆರೈಟಿ ಸಿಗ್ಬೋದು ಅಂತ ಹೇಳಿ ಒಂದು ಐಡಿಯಾ ಒಂದೇ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಯಾಕೆ ಯಾರು ಕೂಡ ಈ ಥರ ತೋರ್ಸೋಕ್ಕಾಗೋದಿಲ್ಲ. ಎಂಟೈರ್ ರೇಂಜೇ ಒಂದೇ ವಿಡಿಯೋ ನಿಮಗೆ ತೋರಿಸಿದ್ದಾರೆ. ಒಂದೊಂದು ಪೀಸ್ ನೋಡ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಎಲ್ಲದರಲ್ಲೂ ಕಲರ್ ಚಾರ್ಟು, ಎಲ್ಲದರಲ್ಲೂ ಡಿಸೈನ್ಸ್ ನಿಮಗೆ ಸಿಕ್ಬಿಡುತ್ತೆ. ಎಲ್ಲನೂ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ಆಗಿರುತ್ತೆ, ಡಿಫ್ರೆಂಟ್ ವೆರೈಟೀಸು. ಖಂಡಿತ ಎಲ್ಲ ಏನಂತಾರೆ ಲೇಟೆಸ್ಟ್ ವೆರೈಟೀಸ್ ಯಾವ ತೊಗೊಂಡೋದ್ರು ಕೂಡ ನಿಮಗೆ ಸೇಲ್ಸ್ ಚೆನ್ನಾಗಿದೆ. ಎಲ್ಲ ಸಾಫ್ಟ್ ಅಲ್ಲಿ ಬಾಕ್ಸ್ ಬರುವಂತ ಐಟಮ್ ಎಲ್ಲ ಯಾವತ್ತಿದ್ರೂ ಹೋಗೋ ಐಟಮ್. ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಕಸ್ಟಮರ್ಗೂ ಬೇಗ ಸೇಲ್ ಆಗುತ್ತೆ ಮ್ಯಾಮ್. ಅವ್ರು ಜಾಸ್ತಿ ಕಷ್ಟ ಪಡೋದು ಬೇಕಾಗಿಲ್ಲ. ಐಟಮ್ಸ್ ಚೆನ್ನಾಗಿರ್ಬೇಕು, ಪ್ರೈಸ್ ರೀಸನಬಲ್ ಆಗಿರಬೇಕು. ಸ್ವಲ್ಪ ವಿಸ್ಕೋಸ್ ತರ ಐಟಮ್ಸ್ ಅಲ್ಲಿ ಈಗೆಲ್ಲ ವಿಸ್ಕೋಸ್ ಎಲ್ಲ ಫುಲ್ ಆನ್ ಟ್ರೆಂಡ್ ಇದೆಯಲ್ಲ, ಸೊ ಇದೆಲ್ಲ ಸ್ವಲ್ಪ ಪ್ರೀಮಿಯಂ ರೇಂಜ್ ಇದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಗಂಡ ಬೈರುಂಡ ಬಾರ್ಡರ್, ಎಲ್ಲದರಲ್ಲೂ ಕಲರ್ಸ್ ಡಿಸೈನ್ ಸಿಗುತ್ತೆ, ಮತ್ತೆ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇದು ಕೂಡ ಅಷ್ಟೇ ಆಲ್ ಓವರ್. ಆಕ್ಚುಲಿ ತುಂಬಾ ಐಟಮ್ ಬರೋದಿದೆ ಮ್ಯಾಮ್. ಆಮೇಲೆ ವಿಡಿಯೋ ಆಗೋದು ಸ್ವಲ್ಪ ಲೇಟ್ ಆಗೋಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರೆ ಕಸ್ಟಮರ್ಸ್ ಬರ್ತಾ ಇರ್ತಾರಲ್ಲ, ಹಂಗೆ ವೆರೈಟೀಸು ಬರ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಬೇಗ ಆಗ್ತಾರೆ. ವಿಸ್ಕೋಸಲ್ ಅಂತೂ ಅಮೇಜಿಂಗ್ ಇದೆ ವೆರೈಟೀಸ್. ವಿಸ್ಕೋಸಲ್ಲಿ ಇನ್ನು ತುಂಬಾ ವೆರೈಟೀಸ್ ಇದೆ ಮ್ಯಾಮ್. ಒಂದು ಸ್ಯಾಂಪಲ್ ತಗೊಂಡಿದ್ದೀನಿ ಅಷ್ಟೇನೆ. ಓಕೆ, ಇದು ಅಷ್ಟೇ. ಇದೆಲ್ಲ ವಿಸ್ಕೋಸ್ ಪ್ಯಾಟರ್ನ್ ಅಲ್ಲಿ ನಾವು ಹಾಫ್ ಆ್ಯಂಡ್ ಹಾಫ್ ಟೈಪ್ ಅಲ್ಲಿ ಈ ಥರ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲಿ. ವಿಸ್ಕೋಸಲ್ಲಿ ಸ್ವಲ್ಪ ಸಿಂಪಲ್ ಅಲ್ಲ ಸರ್ ಇದು? ಇದೆಲ್ಲ ಕೂಡ 1000+ ರೇಂಜ್. ಒನ್ ಪ್ಲಸ್ ರೇಂಜ್. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಗಜಿ ಸಿಲ್ಕ್ ಐಟಮ್. ಸೊ ಇದೆಲ್ಲ ವಿಂಟೇಜ್ ಸ್ಟೈಲ್ ಸಾರೀಸ್ ಇದೆಲ್ಲ ಕೂಡ. ಸೊ ಇದೆಲ್ಲ ನೋಡಿ, ಫೆಸ್ಟಿವಲ್ಗೆ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಫೆಸ್ಟಿವಲ್ ವೆರೈಟೀಸ್ ಅಂದರೆ ಆಲ್ರೆಡಿ ಬಿಸ್ನೆಸ್ ಇದೆ, ನಮಗೆ ರೆಗ್ಯುಲರ್ ವೆರೈಟೀಸ್ ಬೇಡ, ಸ್ವಲ್ಪ ಯೂನಿಕ್ ಡಿಫ್ರೆಂಟ್ ವೆರೈಟೀಸ್ ಬೇಕು ಅಂದರೆ ಈಗ ಫೆಸ್ಟಿವಲ್ಸ್ಗೆ ಈ ಥರ ವೆರೈಟೀಸ್ ತೊಗೊಂಡೋದ್ರೆ 101% ಸೇಲ್ ಅಂತೂ ಗ್ಯಾರಂಟಿ ಫ್ರೆಂಡ್ಸ್. ಚೆನ್ನಾಗಿ ಸೇಲ್ ಆಗುತ್ತೆ, ಪ್ಲಸ್ ವೆರೈಟಿ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಕೂಡ ಈ ಫೆಸ್ಟಿವಲ್ಸ್ಗೆ ಸ್ಪೆಷಲ್ ಸ್ಯಾರೀಸು. ಫ್ಯಾನ್ಸಿ ಸ್ಯಾರೀಸ್ ನೋಡ್ತಾ ಇದ್ದೀರಾ ಅಂದರೆ ಈ ಥರ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಅವ್ರ ಡಿಸೈನರ್ ವರ್ಕ್ ಸ್ಯಾರೀಸ್. ಸೊ ಈ ಕಾನ್ಸೆಪ್ಟು ಸಿಗುತ್ತೆ. ಅಂದರೆ ಕೆಲವು ಏರಿಯಾದಲ್ಲಿ ಈ ಥರ ಇಷ್ಟಪಡೋರು ಇರ್ತಾರೆ, ವೆರೈಟೀಸ್ ಈ ಥರನೇ ಮೂವಿಂಗ್ ಇರುತ್ತೆ ಅವ್ರಿಗೆ. ಸೊ ಅಂಥವ್ರು ನೋಡ್ತಾ ಇದ್ರೆ ಇದು ಕೂಡ ಸಿಗುತ್ತೆ ಫ್ರೆಂಡ್ಸ್. ಏನು ಸಿಕ್ಕಲ್ಲ ಅಂತ ಏನೂ ಇಲ್ಲ, ಎಲ್ಲನೂ ಸಿಕ್ಕತ್ತೆ. ಎವ್ರಿಥಿಂಗ್ ಬೇಕಾಗಿಲ್ಲ ಸ್ಯಾರೀಸ್ಗೆ. ಎಸ್, ಎಲ್ಲ ಥರ ವೆರೈಟೀಸ್. ಸೊ ನೋಡಿ, ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್, ವರ್ಕ್ ಕಲರ್ಸ್ ಬರುತ್ತೆ ಮ್ಯಾಮ್. ಎವ್ರಿ ಡಿಸೈನ್ ಅಲ್ಲೂ ಕಲರ್ಸ್ ಇರುತ್ತೆ. ಪೇಸ್ಟಲ್ ಬೇಕಾ ಪೇಸ್ಟಲ್ಸ್ ಇದೆ, ಡಾರ್ಕ್ ಬೇಕಂದ್ರೆ ಡಾರ್ಕ್ ಇದೆ, ನೋಡ್ಬೋದು. ಈ ಥರ ಫ್ಯಾನ್ಸಿ ಬ್ಲೌಸ್ ಟೈಪ್ ಅಲ್ಲಿ ವರ್ಕ್ ಬ್ಲೌಸಸ್ ಅಲ್ವಾ ಸರ್? ಇದೆಲ್ಲ ವರ್ಕ್ ಬ್ಲೌಸಸ್ ಕಾನ್ಸೆಪ್ಟ್ ಅಲ್ಲಿ. ಬ್ಲೌಸ್ ಕಾನ್ಸೆಪ್ಟ್ ಇದು ಸೆಪರೇಟ್ ಆಗಿ ವರ್ಕ್ ಬ್ಲೌಸಸ್ ಕಾನ್ಸೆಪ್ಟ್ ಬರುತ್ತಲ್ಲ, ಸೊ ಆ ಥರ ವೆರೈಟೀಸ್ ಬೇಕಾದರೂ ಕೂಡ ಸಿಗುತ್ತೆ. ಸೊ ಸಿಂಪಲ್ ಸ್ಯಾರಿಗೆ ಹೆವಿ ವರ್ಕ್ ಬ್ಲೌಸಸ್ ಸೆಪರೇಟ್ ಆಗಿ ಬರುತ್ತೆ ನೋಡಿ. ಇದೆಲ್ಲ ಕೂಡ ಅದೇ ಕಾನ್ಸೆಪ್ಟಲ್ಲಿ. ವಾವ್, ತುಂಬ ಚೆನ್ನಾಗಿದೆ. ಹ್ಯಾಂಡ್ ವರ್ಕ್ ಕಂಪ್ಲೀಟ್ಲಿ ಟೈಪಲ್ಲಿ ಈ ಥರದಲ್ಲಿ ತುಂಬ ಬರ್ತಾ ಇರುತ್ತೆ ಮ್ಯಾಮ್. ಈ ಟೈಪಲ್ಲಿ ವೆರೈಟೀಸ್ ಒಂದ್ಸತಿ ಶಾಪ್ ವಿಸಿಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಬಾರ್ಡರ್ ಐಟಮ್ಸ್ ಅಲ್ಲಿ ಮ್ಯಾಮ್, ಬಾರ್ಡರ್ ಐಟಮ್ ಅಲ್ಲಿ ಗಿಫ್ಟಿಂಗ್ ರೇಂಜ್ ಇಂದ ಹಿಡಿದು ನಿಮಗೆ ಸ್ವಲ್ಪ ವಿಲೇಜ್ ಸೈಡ್ ಆ ಸೈಡ್ ಸೇಲ್ ಮಾಡೋರ್ಗೂ ಓಕೆ. ಸೊ ಒಳ್ಳೆ ರೇಂಜಲ್ಲಿ ಸೇಲ್ ಸಿಲ್ಕ್ ಕಾನ್ಸೆಪ್ಟ್ ಹೇಳ್ಬೋದು, ಬಾರ್ಡರ್ ಸ್ಯಾರೀಸ್ ಹೇಳ್ಬೋದು. ಸೊ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ಎಲ್ಲ ಕೂಡ ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ಸಾಫ್ಟ್ ಸಿಲ್ಕು, ಈ ಥರ ಬ್ರೊಕೇಟ್ ಸಿಲ್ಕು, ಸೊ ಈ ಥರ ಸ್ಯಾರೀಸ್, ಟಿಶ್ಯೂ ಸ್ಯಾರೀಸ್ ವಿತ್ ವರ್ಕ್ ಬ್ಲೌಸಸ್. ಪೂರ್ತಿ ಸೆಕ್ಷನ್ ಇಟ್ಟಿದ್ದೀನಿ ಮ್ಯಾಮ್. ಒಂದೊಂದು ಸ್ಯಾಂಪಲ್ ತಗೊಂಡಿದ್ದೀನಿ ಅಷ್ಟೇ. ಪ್ರತಿಯೊಂದು ಇದರಲ್ಲಿ ಡಿಸೈನ್ ತಗೊಂಡಿಲ್ಲ ನಾನು, ಒಂದೊಂದು ಸ್ಯಾಂಪಲ್ ಒಂದೊಂದು ಐಟಮ್ ಅಲ್ಲಿ ಒಂದೊಂದು ಸ್ಯಾಂಪಲ್. ಬೇಸಿಕ್ ಇಂದ ಫ್ರೆಂಡ್ಸ್, ಇದರಲ್ಲೂ ಕೂಡ ಅಷ್ಟೇ, ಬೇಸಿಕ್ ಇಂದ ಪ್ರೀಮಿಯಂ ಸಾಫ್ಟ್ ಸಿಲ್ಕ್ ವರೆಗೂ ಸಿಕ್ಕತ್ತೆ. ಆ್ಯಂಡ್ ಎಲ್ಲ ಮ್ಯಾಕ್ಸಿಮಮ್ ಇರೋದು ಬಂದ್ಬಿಟ್ಟು ನಿಮಗೆ 225 ಅಷ್ಟೇ ಅಲ್ಲ ಸರ್? ಇದಾ? ಹಾಂ, ಇಲ್ಲ ಅಷ್ಟು ಅಂದ್ರೆ ನಾನು ಹೇಳ್ತಿರೋದು ಮ್ಯಾಕ್ಸಿಮಮ್. ಸ್ಟಾರ್ಟಿಂಗ್ ಒಂದು ನಿಮಗೆ 500 ಬಿಲೋ ಇಂದ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೆ 225 ಒಳಗಡೆ ಈ ಥರ ಸಿಲ್ಕ್ ಕಾನ್ಸೆಪ್ಟ್ ಸಿಕ್ಬಿಡುತ್ತೆ. ಅಂದರೆ ಎಲ್ಲಾನು ಇದರಲ್ಲಿರೋ ಅಷ್ಟು ವೆರೈಟೀಸು ಒಂದ್ಸರಿ ನಿಮಗೆ ಸ್ಯಾಂಪಲ್ಸ್ ಆಗಿ ತೋರಿಸ್ತಾ ಇದ್ದಾರೆ ಅಷ್ಟೇ. ನನ್ನ ರೇಂಜ್ 1000 ರೂಪೀಸ್ ಮಾಡಿದ್ರೆ 1 to double ಸಿಕ್ಕಿದಂಗೆ ನಿಮಗೆ. ಓ ನೋಡಿ, ಅಂದರೆ ಗೆಸ್ ಮಾಡ್ಬೋದು ನೀವು ರೇಂಜ್ ಎಷ್ಟು ರೀಸನಬಲ್ ಇದೆ ಅಂತ. ಸೊ ನಿಮಗೆ 1000ಗಿಂತ ಬಿಲೋ ರೇಂಜಲ್ಲಿ ಸಿಕ್ಕತ್ತೆ, ಇನ್ನೂ ಕಮ್ಮಿನೇ ಸಿಕ್ಕತ್ತೆ ನೋಡಿ. ಈ ತರ ನಾನು ರೇಟ್ ಹೇಳಕ್ ಕೂತ್ಕೊಂಡು ಕಸ್ಟಮರ್ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ನಿಜ ವ್ಯೂವರ್ಸ್ ನೋಡೋರೆಲ್ಲ ಇಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಓಕೆ,
ಅಂಗಡಿಗೆ ಬಂದಾಗಲೇ ಅವ್ರು ಹೆಂಗೆ ಶಾಕ್ ಆಗ್ತಾರೆ ಅಂತ ಅದು ನೋಡಬೇಕು ಮ್ಯಾಮ್. ಎಸ್, ಸೊ ಬಿಸ್ನೆಸ್ ಮಾಡೋರಿಗೆ 100% ಒಳ್ಳೆ ಶಾಪ್ ಇದು ಫ್ರೆಂಡ್ಸ್. ಸೊ ಟ್ರಸ್ಟಬಲ್ ಶಾಪು ಪ್ಲಸ್ ಬೆಸ್ಟ್ ವೆರೈಟಿ ಸಿಕ್ಕತ್ತೆ, ಆಲ್ ಇನ್ ಒನ್ ವೆರೈಟಿ. ಮೇಯ್ನ್ ಅದು ನನಗೆ ತುಂಬ ಇಷ್ಟ ಆಗೋದು. ಒಂದೊಂದು ವೆರೈಟಿ ಹುಡುಕೊಂಡು ಒಂದೊಂದು ಶಾಪ್ ನೀವು ಹೋಗಬೇಕಾಗೇ ಇಲ್ಲ, ಎಲ್ಲ ವೆರೈಟಿ ಒಂದೇ ಕಡೆ ಸಿಗುತ್ತೆ. ಕಸ್ಟಮರ್ ಸಪೋರ್ಟ್ ಚೆನ್ನಾಗಿರುತ್ತೆ. ಸೊ ಪ್ರೈಸಿಂಗ್ ಕೂಡ ನಿಮಗೆ 100% ಜೆನ್ಯೂನ್ ಆಗಿರುತ್ತೆ. ಎಸ್, ಓಕೆ ಮ್ಯಾಮ್, ವಿಡಿಯೋ ಮಾಡಿದ್ದೀವಿ. Yes. ಇವಾಗ ಏನಿದ್ರು ಒಂದ್ಸತಿ ನಾನು ನೋಡಿ ಏನು ಬಲವಂತ ಇಲ್ಲ, ಒಂದು ಮ್ಯಾಮ್ ನಮ್ಮ ಅಂಗಡಿಲಿ ಯಾವುದೇ ಥರ ಬಲವಂತ ಇಲ್ಲ, ನೀವು ತೊಗೊಳ್ಳೇಬೇಕು ಅಂತ ಏನಿಲ್ಲ. ಬನ್ನಿ, ನೋಡ್ತೀರಾ, ನೋಡ್ಕೊಂಡೋಗಿ ಯಾವ್ದನ್ನ ಐಟಮ್ ಇಷ್ಟ ಆದರೆ ಹೇಳಿ, ಬೇಕಂದ್ರೆ ತಗೊಂಡೋಗಿ ಪರ್ಚೇಸ್ ಮಾಡಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್.